ನಮಸ್ಕಾರ. ತಮ್ಮೆಲ್ಲರಿಗೂ ಆರಕ್ಷಕ ಇಲಾಖೆಯ ಈ ವಿಶೇಷವಾದ ಮಳಿಗೆಗೆ ಸ್ವಾಗತ. ಇಂದು ನಮ್ಮ ಸಮಾಜದಲ್ಲಿ ಹಲವಾರು ರೀತಿಯ ವಂಚನೆಗಳು ನಡೆಯುತ್ತಿವೆ. ಫೋನ್ ಮೂಲಕ OTP ವಂಚನೆ, ಆನ್ಲೈನ್ ಲೋನ್ ಆ್ಯಪ್ಗಳ ಮೋಸ, ಚಿನ್ನಾಭರಣ, ಲಾಟರಿ ಎಂಬ ಹೆಸರಿನಲ್ಲಿ ನಡೆಯುವ ಕಳ್ಳತನಗಳು, ಹಾಗೆಯೇ ಸೈಬರ್ ಅಪರಾಧಗಳು ಜನರ ಶ್ರಮದ ಹಣವನ್ನು ಕಸಿದುಕೊಳ್ಳುತ್ತಿವೆ. ನೀವು ಯಾರಿಗೂ OTP, ಬ್ಯಾಂಕ್ ಪಾಸ್ವರ್ಡ್, ಖಾಸಗಿ ಮಾಹಿತಿ ಹಂಚಿಕೊಳ್ಳಬೇಡಿ. ಅಜ್ಞಾತ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. ಅನುಮಾನಾಸ್ಪದ ಕರೆ ಬಂದರೆ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ. ನಮ್ಮ ಪೊಲೀಸ್ ಇಲಾಖೆ ಹಗಲು ರಾತ್ರಿ ಎನ್ನದೆ ಜನರ ಸುರಕ್ಷತೆಗೆ ಶ್ರಮಿಸುತ್ತಿದೆ. ನಿಮ್ಮನ್ನು ಎಲ್ಲ ರೀತಿಯ ಮೋಸ ಮತ್ತು ವಂಚನೆಗಳಿಂದ ರಕ್ಷಿಸಲು ಅವರು ಅಹರ್ನಿಶಿ ಕೆಲಸ ಮಾಡುತ್ತಿದ್ದಾರೆ. ನೀವು ಜಾಗರೂಕರಾಗಿರಿ. ನಮ್ಮ ಪೊಲೀಸರ ಜೊತೆ ನಿಲ್ಲಿ. ನಾವೆಲ್ಲರೂ ಸೇರಿ ಮೋಸ ವಂಚನೆಗಳಿಂದ ಮುಕ್ತವಾದ ಸುರಕ್ಷಿತ ಕರ್ನಾಟಕವನ್ನು ಕಟ್ಟೋಣ. ಧನ್ಯವಾದಗಳು. ಓಕೆ, ಒಂದು ಸಾರಿ ಟ್ಯಾಬ್ಲೆಟ್ ಟ್ರೈ ಮಾಡೋ. ನೀನು ಯಾರಿಗೂ ಗೊತ್ತಾಗೋದಿಲ್ಲ. ಸ್ವಲ್ಪ ಚಿಲ್ಲರೆ ಕೊಟ್ಟರೆ ಸಾಕು. ಇದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಒಂದು ಸರಿ ಗಾಂಜಾ ಸೇದು, ಈಗ ಎಲ್ಲರೂ ಬಳಸ್ತಾರೆ. ಇದು ತುಂಬ ಕಾಮನ್ನು. ನಿಮ್ಮ ಬ್ಯಾಂಕ್ ಖಾತೆಯಿಂದ ಅನಧಿಕೃತ ವ್ಯವಹಾರ ನಡೆದಿದೆ. ತಕ್ಷಣ OTP ನೀಡಿ, ಇಲ್ಲದಿದ್ದರೆ ಖಾತೆ ಬಂದಾಗುತ್ತದೆ. ನೀವು ದೊಡ್ಡ ಮೊತ್ತದ ಬಹುಮಾನ ಗೆದ್ದಿದ್ದೀರಿ. ಟ್ಯಾಕ್ಸ್ ಹಣ ಕಳುಹಿಸಿ, ಈಗಲೇ ನಿಮ್ಮ ಅಕೌಂಟ್ಗೆ ಹಣ ಬಿಡುಗಡೆ ಆಗುತ್ತದೆ. ಹಲೋ, ನಾನು ಠಾಣೆಯಿಂದ ಪೊಲೀಸ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಮಗನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. FIR ಮಾಡ್ತಾ ಇದ್ದೀವಿ. ಯಾವುದೇ ಕೇಸ್ ಮಾಡಬಾರ್ದು ಅಂದರೆ ತಕ್ಷಣ ಹಣ ಕಳಿಸಿ. ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿದೆ. ಈ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಬಹುಮಾನ ಪಡೆದುಕೊಳ್ಳಿ. ನಾವು ನಿಮ್ಮ ಬ್ಯಾಂಕ್ನಿಂದ ಮಾತಾಡ್ತಾ ಇದ್ದೀವಿ. ನಿಮ್ಮ ATM ಅವಧಿ ಮುಗಿದಿದೆ. ಹೊಸ ATMಗಾಗಿ ನಿಮ್ಮ ATM ಮೇಲಿರುವ 16 ಅಂಕಿಗಳನ್ನು ಹೇಳಿ. ನಮಸ್ಕಾರ, ಇದು ನಿಮ್ಮ ಪೊಲೀಸ್ ಇಲಾಖೆ. ನಾವು ಸದಾ ನಿಮ್ಮ ಜೊತೆಗಿದ್ದೀವಿ. ಯಾವುದಾದ್ರೂ ಅನುಮಾನಾಸ್ಪದ ಕರೆ, OTP ಅಥವಾ ನಿಮ್ಮ ಕುಟುಂಬದ ವ್ಯಕ್ತಿ ಬಂಧನವಾಗಿದ್ದಾರೆ ಎಂದು ಹಣ ಕೇಳುವ ಯಾವುದೇ ವಿನಂತಿ ಕರೆ ಬಂದರೆ ಉತ್ತರಿಸಬೇಡಿ. ತಕ್ಷಣಕ್ಕೆ ಹಣ ಕಳುಹಿಸಬೇಡಿ ಮತ್ತು ಯಾವುದೇ ವೈಯಕ್ತಿಕ ವಿವರ ಅಂದರೆ OTP, ಕಾರ್ಡ್ ಸಂಖ್ಯೆ, CVV, ಪಿನ್ ಯಾರಿಗೂ ನೀಡಬೇಡಿ. ಅನುಮಾನ ಬಂದರೆ ಮೊದಲು ನಿಮ್ಮ ಸ್ಥಳೀಯ ಪೊಲೀಸ್ ಕಚೇರಿಗೆ ಅಥವಾ ಅಧಿಕೃತ ಸಂಖ್ಯೆ 112 ಮತ್ತು ಸೈಬರ್ ವಂಚನೆಗೆ ಒಳಗಾಗಿದ್ದಲ್ಲಿ 1930ಗೆ ತಕ್ಷಣ ಕರೆ ಮಾಡಿ ಪರಿಶೀಲಿಸಿ. ನಿಮ್ಮ ಸಹಾಯಕ್ಕೆ, ನಿರಂತರ ಸಂಪರ್ಕಕ್ಕೆ ನಾವು ಸಿದ್ಧರಿದ್ದೇವೆ. ಸರ್
KSRPಗೆ ತಗೊಳ್ಳೋದಲ್ವಾ ಸರ್ ರೆಡಿ ಈಗ ತಗೊಳ್ತಾ ಇದ್ದಾರೆ, ತಗೋತಾ ಇದ್ದಾರೆ ಈಗ ತಗೊಳ್ತಾ ಇದ್ದಾರೆ. ಮುಂಚೆ ತಗೋತಿರ್ಲಿಲ್ಲ ಈಗ ಮೈಸೂರಿಗೂ ತಗೊಳ್ತಾ ಇದ್ದಾರೆ, ಫ್ರೀ ಮಾಡಿದ್ರು ಅವರು ಬೆಂಗಳೂರಲ್ಲಿ ಆಲ್ರೆಡಿ ಇದ್ದಾರೆ, ಮೈಸೂರಿಗೂ ತಗೊಳ್ತಾ ಇದ್ದಾರೆ. ಇದ್ದಾರೆ ಕೊಡ್ತಾ ಇದ್ದಾರೆ. ನಾವು ಅವ್ರನ್ನೆಲ್ಲ ಮುಂಚೆ ಇರಲಿಲ್ಲ. ಈಗ ನಮ್ಮ ನಾವು CRPF ಎಲ್ಲ ಅದೇ ರೀತಿ KSRTC CSF ಇದ್ದಾರೆ, ಆಲ್ರೆಡಿ ಇದ್ದಾರೆ. ಬೆಂಗಳೂರು ಬೆಂಗಳೂರೆಲ್ಲ ಸಿಗ್ತಾರೆ, ಮೆಟ್ರೋ ಸ್ಟೇಷನ್ಗಳಲ್ಲೆಲ್ಲ ನಮ್ಮ KSSF ನಮ್ಮ ಏನು ಸ್ಟೇಟ್ ಇಂಡಸ್ಟ್ರೀಸು ಹೋದ ವರ್ಷ ಬಂದಿದೆ, ಆಗಲೂ ಭಾಳ ಚೆನ್ನಾಗಿ ಮಾಡಿದ್ರು. ಹೋದ ವರ್ಷ ನಾನು ಪ್ರೈವೇಟ್ನಲ್ಲಿ ಅಕೌಂಟೆಂಟ್ ಆಗಿದೆ. ಈಗ ನಮ್ಮ ವಯಸ್ಸಾಯ್ತು 40 ವರ್ಷ ಪ್ರೈವೇಟ್ನಲ್ಲಿ ಅಕೌಂಟೆಂಟ್ ಆಗಿದೆ. ಸ್ವಲ್ಪ
ಅವರು ಅಡಿಗೆ ಅಣ್ಣ ತೆಗಿತಾರೆ ವಿಡಿಯೋ ಕರೆಕ್ಟ್ ಸೂಪರ್ ಆಗಿ ಇಲಾಖೆ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಹೇಳಿ ಸರ್ ಒಂದೆರಡು ಮಾತು. ನಮ್ಮ ಕರ್ನಾಟಕ ಎರಡನೇ ಸರ್ ನಮ್ಮ ಕರ್ನಾಟಕ ಪೊಲೀಸು ಇಡೀ ದೇಶದಲ್ಲೇ ಅತ್ಯುತ್ತಮವಾದಂತಹ ಪೊಲೀಸ್ ಸೇವೆಯನ್ನು ಸಲ್ಲಿಸುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿಯಲ್ಲಿ ಏನು ಮೈಸೂರು ವಸ್ತು ಪ್ರದರ್ಶನದಲ್ಲಿ ಕರ್ನಾಟಕ ಪೊಲೀಸು ಏನು ಆಯೋಜನೆ ಮಾಡಿದ್ದಾರೆ ವಸ್ತು ಪ್ರದರ್ಶನನ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ತಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನೇನು ಸೇವೆ ಸಲ್ಲುತ್ತೆ ಮತ್ತು ಜನಸಾಮಾನ್ಯರಿಗೆ ಹೇಗೆ ಸಲ್ಲಿಸುತ್ತೆ ಮತ್ತು ಅದಲ್ಲದೆ ಪೊಲೀಸ್ ಇಲಾಖೆ ಯಾವೆಲ್ಲ ಕಾರ್ಯಗಳನ್ನು ಮಾಡುತ್ತೆ, ಬಾಂಬ್ ನಿಷ್ಕ್ರಿಯ ಹೇಗಿರುತ್ತೆ, ಶ್ವಾನದ ದಳದ್ದೇನಿರುತ್ತೆ ಮತ್ತು ಪೊಲೀಸ್ ಇಲಾಖೆ ಸೈಬರು ಮತ್ತು ಇತರೆ ಅಪರಾಧಿಗಳನ್ನು ಹೇಗೆಲ್ಲ ಮಾಡುತ್ತೆ ಅನ್ನೋದನ್ನು ಸವಿವರವಾಗಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ತೋರಿಸಿದ್ದಾರೆ. ಪೊಲೀಸ್ ಇಲಾಖೆಗೆ ತುಂಬ ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶಿವಶಂಕರ್ ಅಂತೇಳಿ, ಮಂಡ್ಯ. ಥ್ಯಾಂಕ್ ಯು ಸರ್. ನೀವು ಮಾತಾಡಿ, ಎರಡು ಮಾತಾಡಿ ಸರ್. ಇಲಾಖೆ ಬಗ್ಗೆ ಮಾತಾಡಿ. ಇಲಾಖೆ ಬಗ್ಗೆ ಮಾತಾಡಿ. ಯೂಟ್ಯೂಬ್ ಬರ್ತದೆ. ಭತ್ತ ಚಿಕನು ಯಾರು ಮಾತಾಡೋದು? ಹಾಂ ಸರ್, ಒಂದು ನಿಮಿಷ. ಚೆನ್ನಾಗಿದೆ. ನೆಕ್ಸ್ಟ್ ಫ್ಯೂಚರ್ಗೆ ಏನೇನು ನೋಡಬೇಕು ಅಂತೇಳಿ ಮಕ್ಕಳಿಗೆ ಪ್ರತಿಯೊಂದು ಯೋಚನೆ ಮಾಡೋದು ಕರೆಕ್ಟಾಗಿದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿದೆ. ಪ್ರತಿಯೊಂದು ಮಾಡ್ತಕ್ಕಂಥ ಪ್ರತಿಯೊಂದು ಈ ಮಕ್ಕಳಿಗೆ ಈ ಎಜುಕೇಷನ್ಗೆ ಆಗಿರ್ಬೋದು, ಈಗಿನ ಜನ್ರೇಷನ್ಗೆ ಇದು ಬೇಕಾಗಿರೋಂಥದ್ದು ಒಳ್ಳೆಯ ದಯವಿಟ್ಟು ಚೆನ್ನಾಗಿ ಮಾಡಿದ್ದೀವಿ. ಪ್ರತಿಯೊಂದು ಮಾಡ್ತಾ ಇರೋದು ಏನು ತೊಂದರೆ ಇಲ್ಲ, ಚೆನ್ನಾಗೇ ಇದೆ. ನೆಕ್ಸ್ಟ್ ಯೂಸ್ ಮಾಡಿದೆ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ, ಚೆನ್ನಾಗೇ ಮಾಡಿದ್ದಾರೆ ಕರ್ನಾಟಕ ಪೊಲೀಸ್ ಫೋರ್ಸ್. ಇಲ್ಲಿ ಸರ್ ಹೇಗಿದೆ? ಸರ್, ಕರ್ನಾಟಕ ಪೊಲೀಸ್ ಸೂಪರ್ ಸರ್. ಸರ್ ಒಂದು ನಿಮಿಷ. ಹಾಂ ಸರ್. ಹಾಂ ನಮಸ್ಕಾರ. ಎಕ್ಸಿಬಿಷನ್ ಬಂದಿದ್ವಿ. ಇಲ್ಲಿ ಪೊಲೀಸ್ ಅವರ ಯಾವ ಥರ ಅಪರಾಧಿಗಳನ್ನ ತಡೆಯೋದು, ಅವ್ರದ್ದು ಹೇಗೆ ಕರ್ತವ್ಯಗಳು ಹೇಗೆ ನಡೆಸ್ತಾರೆ, ತುರ್ತು ಚಿಕಿತ್ಸೆಯಲ್ಲಿ ಯಾವ ಥರ ಮಾಡಬೇಕು ಅಂತ ಎಲ್ಲ ಮಾಹಿತಿಗಳನ್ನ ಇದು ಮಾಡಿದ್ದಾರೆ. ಇದು ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ವಾಹನ ಚಲಾಯಿಸೋರಿಗೆ ಯಾವ ಥರ ರೂಲ್ಸ್ ಫಾಲೋ ಮಾಡಬೇಕು ಎಲ್ಲ ಮಾಡಬೇಕು. ಈಗಿನ ದಸರಾ ಇದರಲ್ಲೆಲ್ಲ ಪೊಲೀಸರು ತುಂಬ ಕರ್ತವ್ಯ ನಿರ್ವಹಿಸಿದರೆ ತುಂಬ ಒಳ್ಳೆಯದಾಗಿ. ಆಮೇಲೆ ಬೆಲ್ಗೋಡು, ಆಮೇಲೆ ಬಾಂಬ್ದು ಎಲ್ಲದು ಸ್ಕ್ವಾಡ್ದು ಎಲ್ಲ ಥರದ್ದು ಮಾಹಿತಿಗಳು ಕೊಟ್ಟಿದ್ದಾರೆ. ಧನ್ಯವಾದಗಳು. ನಮಸ್ತೆ, ನಾವು NIE ಕಾಲೇಜ್ ಸ್ಟೂಡೆಂಟ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಇಲ್ಲಿ ಬಂದು ನಾವೆಲ್ಲ ಅವೇರ್ನೆಸ್ ಒಳ್ಳೆ ಥರ ಕ್ರಿಯೇಟ್ ಮಾಡಿದ್ದಾರೆ. ಸ್ಕ್ಯಾಮ್ ಆಗಿರ್ಬೋದು, ಮತ್ತು ಚೈಲ್ಡ್ ಅಬ್ಯೂಸ್ ಬಗ್ಗೆ, ಸೊ ಎಲ್ಲ ಇನ್ಫಾರ್ಮೇಷನ್ಸ್ ಈಗಂತೂ ಜಾಸ್ತಿ ನೋಡ್ತಿದ್ದೀವಿ ನಾವು. ವುಮೆನ್ ಹೆರಾಸ್ಮೆಂಟ್ ಆಗಿರ್ಬೋದು, ಅದೆಲ್ಲ ರಿಯಲ್ ಆಗಿ ತಿಳಿಸಿದ್ದಾರೆ. ಆನ್ಲೈನ್ ಸ್ಕ್ಯಾಮ್ ತುಂಬ ಜಾಸ್ತಿ ಆಗಿದೆ. ಆನ್ಲೈನ್ ಪೇ ಅದು ನಿಮ್ಮ ಕಾರ್ಡ್ ನಂಬರು ಅದು ಇದು ಹೇಳ್ತೀವಿ ಅಂತಂದಾಗ ಯಾರು ಹೇಳೋಕ್ಕೆ ಹೋಗ್ಬೇಡಿ. ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಅಲ್ಲಿ ವರ್ಕ್ ಹಾಕಿದ್ದಾರೆ. ಫುಲ್ಲಿ ಯೂಸ್ಫುಲ್ ಆಗಿದೆ. ಟೋಟಲಿ ಎಲ್ಲ ಒಳ್ಳೆ ಇನ್ಫಾರ್ಮೇಷನ್ ಇದೆ. ಟೋಟಲ್ ಆಗಿ ಎಲ್ಲ ಅವೇರ್ನೆಸ್ ಇದೆ.
ಥ್ಯಾಂಕ್ ಯು. ಸರ್ ಹೇಗಿದೆ ಸರ್? ಮೇಡಮ್ ಹೇಗಿದೆ ಮೇಡಮ್? ಎರಡು ಸಾವಿರದ 20ನೇ ಸಾಲಿನಲ್ಲಿ ಮೈಸೂರಿನಲ್ಲಿ ದಸರಾ ಎಕ್ಸಿಬಿಷನ್ನಲ್ಲಿ ಪೊಲೀಸ್ ಟಾಯ್ಲೆಟಿದು ಎಷ್ಟು ಅನುಕೂಲ ಆಗ್ತಾಯಿದೆ ಅಂತಂದರೆ ಇಲ್ಲಿ ಜನಗಳು ಕೇಳ್ತಾರೋ ಪ್ರಶ್ನೆಗಳಿಗೆ ನಮ್ಗೆ ಗೊತ್ತಾಗ್ತದೆ. ಅವರಲ್ಲಿ ಮನಸ್ಸುಗಳಲ್ಲಿ ಎಷ್ಟೆಷ್ಟು ಡೌಟ್ ಇರ್ತಿತ್ತು. ಆರ್ಮ್ಸ್ ಆಗಿರ್ಬೋದು, ಆಮ್ನಿಷನ್ಸ್ ಆಗಿರ್ಬೋದು, ಟಿಜಿಮಿಸ್ ಆಗಿರ್ಬೋದು, IDCಗಳ ಬಗ್ಗೆ ಆಗಿರ್ಬೋದು, ಬಾಂಬ್ ಡಿಸ್ಪೋಸಲ್ ಬಗ್ಗೆ ಆಗಿರ್ಬೋದು, ಮತ್ತು ನಮ್ಮ ಹಾರ್ಮೋನಿಯಂ ಇನ್ಸ್ಟ್ರೂಮೆಂಟ್ಸ್ಗಳು, ಬ್ಯಾಂಡ್ ಇನ್ಸ್ಟ್ರೂಮೆಂಟ್ಸ್ಗಳು, ಇವುಗಳ ಬಗ್ಗೆ ಎಲ್ಲ ಅವ್ರಿಗೆ ತುಂಬ ಕುತೂಹಲ ಇತ್ತು. ಏನಪ್ಪ ಇದೆ ಪೊಲೀಸ್ ಇಲಾಖೆಯಲ್ಲಿ ಈ ಥರ ಎಲ್ಲ ಇದೆಯಾ ಅಂತ ತುಂಬ ಖುಷಿ ಪಡ್ತಾ ಇದ್ದಾರೆ. ಬಂದು ಜನಗಳು ಬರ್ತಾಯಿದ್ರು, ತುಂಬ ಡೌಟ್ಗಳು ಕೇಳ್ತಾರೆ, ಎಲ್ಲರೂ ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀವಿ. ಜನಗಳಿಗೆ ಇದು ಸ್ಟಾಲು ತುಂಬ ಅನುಕೂಲ ಆಗಿದೆ. ಎರಡು ಸಾವಿರದ 25ನೇ ಸಾಲ ಎಕ್ಸಿಬಿಷನ್ ಮೈಸೂರು ದಸರಾ ಎಕ್ಸಿಬಿಷನಲ್ಲಿ ಪೊಲೀಸ್ ಟಾಯ್ಲೆಟಿದು ತುಂಬ ಅನುಕೂಲ ಆಗಿದೆ. ಯಾಕಂದರೆ ನಾನು ಇಲ್ಲಿ ಸುಮಾರು ವರ್ಷ ನಾನು ಇಲ್ಲಿದ್ದೀನಿ. ಜನಗಳು ಕೇಳ್ತಾರೋ ಪ್ರಶ್ನೆಗಳು ನೋಡಿದ್ರೆ ಅವ್ರ ಮನಸ್ಸಲ್ಲಿ ಎಷ್ಟೊಂದು ಪ್ರಶ್ನೆಗಳಿದ್ದು. ಏನಂತಂದರೆ ಇಲ್ಲಿ ಮೇಯ್ನಾಗಿ ಆರ್ಮ್ಸ್ಗಳು ಇಟ್ಟಿದ್ದೀವಿ. ಆರ್ಮ್ಸ್ IEDಗಳಿರ್ಬೋದು, ಬಾಂಬ್ ಡಿಸ್ಪೋಸಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಟ್ರಾಫಿಕ್ ಇನ್ಸ್ಟ್ರೂಮೆಂಟ್ಸ್ಗಳಿರ್ಬೋದು, ಮತ್ತು ನಮ್ಮ ಪೊಲೀಸ್ ಬ್ಯಾಂಡಿನ ಹಳೆ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ಇರ್ಬೋದು. ಇದ್ರ ಬಗ್ಗೆಲ್ಲ ಜನಗಳಿಗೆ ತುಂಬ ಕುತೂಹಲ ಇತ್ತು. ಅದನ್ನೆಲ್ಲ ಅವರು ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಅನುಕೂಲ ಆಗಿದೆ ಈ ಪೊಲೀಸ್ ಟಾಯ್ಲೆಟ್ಗಳ ಬಗ್ಗೆ. ಮತ್ತು ಅವೇರ್ನೆಸ್ ಇಟ್ಟಿರುವಂಥದ್ದು ಮಾದಕ ವಸ್ತುಗಳ ಬಗ್ಗೆ ಆಗಿರ್ಬೋದು, ಅಥವಾ ಹೇಗೀಗ ಚೈನ್ ಸ್ನ್ಯಾಚಿಂಗ್ ಹೇಗಾಗ್ತಾಯಿದೆ, ದುಡ್ಡುಗಳು ಫ್ರಾಡ್ಗಳು ಹೇಗಾಗ್ತಾಯಿದೆ, ಇದ್ರ ಬಗ್ಗೆಲ್ಲ ತುಂಬ ತಿಳುವಳಿಕೆಗಳು ಪಬ್ಲಿಕ್ಗೆ ಸಿಗ್ತಾ ಇದೆ. ಇಷ್ಟ ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್. ಯಾವ ಸ್ಟೇಷನ್ನು? ನಂಬರ್ 5th ಕೇಸ್ ಆಗ್ತಿದೆ ಹಾರ್ಮೋನಲ್ಲಿ. ಹಿಂಗೆ ಚೆನ್ನಾಗಿತ್ತ? ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಎಲ್ಲ ಸಾರ್ವಜನಿಕರು ಮನೆ ಮನೆಗೆ ಪೊಲೀಸ್ ಮಳಿಗೆಗೆ ಸುಸ್ವಾಗತ. ನಾವು ದಸರಾ ವಸ್ತು ಪ್ರದರ್ಶನ 2025ರಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಚಿಕ್ಕದಾಗಿ ಒಂದು ಮಾಹಿತಿ ಕೊಡುವ ಉದ್ದೇಶದಿಂದ ಈ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಇಲಾಖೆ ಅಂದರೆ ನಮ್ಮ ವಿಭಾಗಗಳಲ್ಲಿ ಏನೇನು ನಾವು ಉಪಯೋಗಿಸ್ತೀವಿ, ಉದಾಹರಣೆಗೆ ಸಂಚಾರ ಪೊಲೀಸ್, ನಗರ ಸಶಸ್ತ್ರ ಪೊಲೀಸ್, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್, ಬಾಂಬ್ ಸ್ಕ್ವಾಡ್, ಮತ್ತು ಯಾವ ರೀತಿ ಕ್ರೈಮ್ ನಡೀತದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಗಳನ್ನು ನಾವು ಇಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಅದನ್ನು ಸಾರ್ವಜನಿಕರು ಸಂತೋಷ ಹಾಗೂ ಕುತೂಹಲದಿಂದ ನೋಡಿ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ನಾವು ಇನ್ನು ಮುಂದೆ ಸಹ ಇನ್ನೂ ಹೆಚ್ಚಿಗೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಇದರ ಮುಖ್ಯ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ಒಂದು ಶೀರ್ಷಿಕೆಯನ್ನು ಮಾಡಿಕೊಂಡು ಎಲ್ಲ ಮನೆಗಳು ತಲುಪುವ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯ ಪೊಲೀಸ್ ಮುಂದುವರಿತಾ ಇದೆ. ಇದೇ ರೀತಿ ನಾವು ಮುಂದುವರೆದು ಸಾರ್ವಜನಿಕ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೂಡ ಕೊಟ್ಟು ಇದನ್ನು ನಾವು ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಶಸ್ತ್ರಗಳು ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಅದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸಂತೋಷದಿಂದ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಸಹ ಮೈಸೂರು ನಗರ ಪೊಲೀಸ್ಗೆ ಹೆಚ್ಚಿನ ನಾವು ಪ್ರೋತ್ಸಾಹ ನೀಡ್ತೀವಿ ಅನ್ನೋ ಒಂದು ಭರವಸೆಗಳನ್ನು ಕೂಡ ನೀಡಿದ್ದಾರೆ. ಇಷ್ಟು ಮಾಹಿತಿಯನ್ನು ನಾನು ನಗರ ಸಶಸ್ತ್ರ ಮೀಸಲು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆದ MI ಗಯಾಸುದ್ದೀನ್ ನೀಡಿರುತ್ತೇನೆ.